ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೋಶನಿ. ಇಂದು ನಾನು ನಿಮ್ಮ ಮುಂದೆ ನನ್ನ ಜೀವನದ ಒಂದು ಸತ್ಯವನ್ನು ಇಡುತ್ತಿದ್ದೇನೆ. ಅದನ್ನು ನಾನು ಕೆಲವು ವರ್ಷಗಳ ಕಾಲ ನನ್ನ ಹೃದಯದಲ್ಲೇ ಅದುಮಿಟ್ಟಿದ್ದೆ. ಪ್ರತಿ ತಿಂಗಳ ಮೊದಲನೇ ತಾರೀಕಿನಂದು ನನ್ನ ಪತಿ ತಮ್ಮ ತಂಗಿಯ ಹೆಸರಿನಲ್ಲಿ 35,000 ಟ್ರಾನ್ಸ್ಫರ್ ಮಾಡುತ್ತಿದ್ದರು ಮತ್ತು ನಾನು ಇದನ್ನೆಲ್ಲ ಮೌನವಾಗಿ ನೋಡುತ್ತಾ ಇರುತ್ತಿದ್ದೆ. ಏಕೆಂದರೆ ಕುಟುಂಬಕ್ಕೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದು ನನಗೆ ಅನಿಸಿತ್ತು. ಆದರೆ ಯಾವಾಗ ನಾನು ಖುದ್ದಾಗಿ ಅವರ ತಂಗಿಯನ್ನು ಭೇಟಿಯಾಗಲು ಹೋದೆನೋ ಮತ್ತು ಯಾವ ಸತ್ಯ ನನ್ನ ಮುಂದೆ ಬಂದಿತೋ ಅದು ನನ್ನ ಇಡೀ ಪ್ರಪಂಚವನ್ನೇ ಬದಲಿಸಿಬಿಟ್ಟಿತ್ತು. ಇಂದು ನಾನು ನಿಮಗೆ ಆ ಕಥೆಯನ್ನು ಹೇಳುತ್ತೇನೆ. ಯಾರು ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೋ ಮತ್ತು ತಮ್ಮ ಪ್ರಶ್ನೆಗಳನ್ನು ತಮ್ಮೊಳಗೆ ಅದುಮಿಟ್ಟುಕೊಳ್ಳುತ್ತಾರೋ ಅಂತಹ ಪ್ರತಿಯೊಬ್ಬ ಮಹಿಳೆಯೂ ಇದನ್ನು ಕೇಳಲೇಬೇಕು. ಸ್ನೇಹಿತರೆ, ಕತೆ ಮುಂದುವರಿಸುವ ಮೊದಲು ಒಂದು ಸಣ್ಣ ವಿನಂತಿ. ನಾನು ಪ್ರತಿದಿನ ಬಹಳ ಶ್ರಮವಹಿಸಿ ನಿಮಗಾಗಿ ಇಂತಹ ಸತ್ಯವಾದ ಮತ್ತು ಹೃದಯಸ್ಪರ್ಶಿ ಕಥೆಗಳನ್ನು ತರುತ್ತೇನೆ. ಒಂದು ವೇಳೆ ನಿಮಗೆ ನನ್ನ ಕೆಲಸ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನನಗೆ ಜೊತೆ ನೀಡಿ. ಮತ್ತು ಒಂದು ವೇಳೆ ಕತೆ ಇಷ್ಟವಾಗುತ್ತಿದ್ದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದು ನಿಮ್ಮ ಪ್ರೀತಿಯನ್ನು ತೋರಿಸುವ ಅತ್ಯಂತ ಸುಂದರವಾದ ದಾರಿಯಾಗಿದೆ. ಈಗ ಬನ್ನಿ ಕತೆ ಮುಂದುವರಿಸೋಣ. ನನ್ನ ಮದುವೆಯಾಗಿ ಇಂದು 25 ವರ್ಷಗಳು ಕಳೆದಿವೆ ಮತ್ತು ಒಂದು ವೇಳೆ ಯಾರಾದರೂ ನನ್ನ ಮದುವೆಯ ಜೀವನ ಹೇಗಿತ್ತು ಎಂದು ಕೇಳಿದರೆ ನಾನು ಚೆನ್ನಾಗಿತ್ತು ಎಂದೇ ಹೇಳುತ್ತೇನೆ. ನನ್ನ ಪತಿ ರಾಜೇಶ್ ಒಬ್ಬ ಸಾಧಾರಣ ಮನುಷ್ಯ. ಅವರು ತಮ್ಮ ಕುಟುಂಬದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ ಮತ್ತು ನಮಗೆ 2 ಮಕ್ಕಳಿದ್ದಾರೆ. ಅವರು ಈಗ ದೊಡ್ಡವರಾಗಿದ್ದಾರೆ ಮತ್ತು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಮದುವೆ ಯಾವುದೇ ಫಿಲ್ಮಿ ರೋಮ್ಯಾನ್ಸ್ ತರಹ ಇರಲಿಲ್ಲ. ಬದಲಾಗಿ ಒಂದು ಸಾಧಾರಣ ಮನೆಯ ಸಾಧಾರಣ ಕಥೆಯಾಗಿತ್ತು. ಅಲ್ಲಿ 2 ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಜೊತೆಯಲ್ಲಿ ಸಾಗುತ್ತಿದ್ದರು. ಆದರೆ ಪ್ರತಿ ಸಂಬಂಧದಲ್ಲೂ ಯಾವುದಾದರೂ ಒಂದು ವಿಷಯವಿರುತ್ತದೆ. ಅದು ನಿಮ್ಮನ್ನು ಒಳಗೊಳಗೆ ತಿಂದು ಹಾಕುತ್ತಿರುತ್ತದೆ ಮತ್ತು ನೀವು ಬಯಸಿದರೂ ಸಹ ಅದರ ಬಗ್ಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಸಂಬಂಧದಲ್ಲಿ ಎಲ್ಲಿ ಬಿರುಕು ಮೂಡುತ್ತದೆಯೋ ಎಂಬ ಭಯವಿರುತ್ತದೆ. ನನ್ನ ವಿಷಯದಲ್ಲೂ ಅಂತಹದ್ದೇ ಒಂದು ವಿಷಯವಿತ್ತು ಮತ್ತು ಅದು ಪ್ರತಿ ತಿಂಗಳು ನನ್ನ ಪತಿ ತಮ್ಮ ತಂಗಿಗೆ ಕಳುಹಿಸುತ್ತಿದ್ದ ಹಣದ ಬಗ್ಗೆಯಾಗಿತ್ತು. ಮದುವೆಯ ಆರಂಭದ ವರ್ಷಗಳಲ್ಲಿ ನನಗೆ ಇದರ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ. ಏಕೆಂದರೆ ಆ ಸಮಯದಲ್ಲಿ ನಾವು 2 ಕೆಲಸ ಮಾಡುತ್ತಿದ್ದೆವು ಮತ್ತು ಮನೆಯ ಖರ್ಚನ್ನು ಜೊತೆಯಾಗಿ ನಿಭಾಯಿಸುತ್ತಿದ್ದೆವು. ರಾಜೇಶ್ ತಮ್ಮ ಹಣವನ್ನು ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ನಾನು ಎಂದಿಗೂ ತಲೆ ಹಾಕುತ್ತಿರಲಿಲ್ಲ. ಏಕೆಂದರೆ ಅವರಿಗೂ ತಮ್ಮದೇ ಆದ ಸ್ವಾತಂತ್ರ್ಯ ಬೇಕು ಎಂದು ನನಗೆ ಅನ್ನಿಸಿತ್ತು ಮತ್ತು ಒಂದು ವೇಳೆ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದರೆ ಅದರಲ್ಲಿ ಕೆಟ್ಟದ್ದೇನಿದೆ. ಆದರೆ ನಿಧಾನವಾಗಿ ವರ್ಷಗಳು ಕಳೆದಂತೆ ಮತ್ತು ನಮ್ಮ ಜವಾಬ್ದಾರಿಗಳು ಹೆಚ್ಚಾದಂತೆ ನನಗೆ ಅರಿವಾಗತೊಡಗಿತು. ಏನೆಂದರೆ ಈ ಹಣ ಕೇವಲ 1-2 ತಿಂಗಳಿಗಾಗಿ ಅಲ್ಲ, ಬದಲಾಗಿ ಸತತವಾಗಿ ಹೋಗುತ್ತಿದೆ. ಮೊದಲ ಬಾರಿಗೆ ನನಗೆ ಇದರ ಅಂದಾಜು ಆದದ್ದು ನಮ್ಮ ಮಗನ ಓದಿಗಾಗಿ ನಾವು ಎಜುಕೇಷನ್ ಲೋನ್ ತೆಗೆದುಕೊಳ್ಳಬೇಕಾಗಿ ಬಂದಾಗ. ನಮ್ಮ ಉಳಿತಾಯದ ಹಣದಿಂದ ಸ್ವಲ್ಪ ಬಳಸಬಹುದೇ ಎಂದು ಆ ಸಮಯದಲ್ಲಿ ನಾನು ರಾಜೇಶ್ಗೆ ಕೇಳಿದ್ದೆ. ಆಗ ಅವರು ನಮ್ಮ ಹತ್ತಿರ ಅಷ್ಟೊಂದು ಉಳಿತಾಯ ಇಲ್ಲ ಮತ್ತು ನಾವು ಲೋನ್ ತೆಗೆದುಕೊಳ್ಳಲೇಬೇಕು ಎಂದರು. ನನಗೆ ತುಂಬ ಆಶ್ಚರ್ಯವಾಗಿತ್ತು. ಏಕೆಂದರೆ ರಾಜೇಶ್ ಅವರ ಸಂಬಳ ಬಹಳ ಚೆನ್ನಾಗಿತ್ತು ಮತ್ತು ನಾನು ಕೂಡ ಸಂಪಾದಿಸುತ್ತಿದ್ದೆ. ಹಾಗಾದರೆ ನಮ್ಮ ಬಳಿ ಉಳಿತಾಯ ಏಕೆ ಇರಲಿಲ್ಲ? ಆ ಸಮಯದಲ್ಲಿ ನಾನು ಈ ಮಾತಿಗೆ ಅಷ್ಟೊಂದು ಮಹತ್ವ ನೀಡಲಿಲ್ಲ ಮತ್ತು ಬಹುಶಃ ಬೇರೆ ಯಾವುದಾದರೂ ಖರ್ಚುಗಳಿರಬಹುದು, ಅವುಗಳ ಬಗ್ಗೆ ನನಗೆ ತಿಳಿದಿಲ್ಲ ಎಂದು ಅಂದುಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿಯೂ ಎದ್ದಿತ್ತು. ಅದನ್ನು ನಾನು ಅದುಮಿಟ್ಟಿದ್ದೆ. ನಂತರ ಒಂದು ದಿನದ ಮಾತು. ನಾನು ಮನೆಯ ಅಲ್ಮಾರಿ ಸ್ವಚ್ಛಗೊಳಿಸುತ್ತಿದ್ದೆ ಮತ್ತು ನನಗೆ ರಾಜೇಶ್ ಅವರ ಹಳೆಯ ಡೈರಿ ಸಿಕ್ಕಿತ್ತು. ಅದರಲ್ಲಿ ಅವರು ಕೆಲವು ಖರ್ಚುಗಳ ಲೆಕ್ಕವನ್ನು ಬರೆದಿದ್ದರು. ನಾನು ಅಂದುಕೊಂಡೆ, ನೋಡೋಣ ನಮ್ಮ ಹಣ ಎಲ್ಲಿ ಹೋಗುತ್ತಿದೆ ಮತ್ತು ಬಹುಶಃ ನಾನು ಉಳಿತಾಯದ ಕೆಲವು ದಾರಿಗಳನ್ನು ಹುಡುಕಬಹುದು ಎಂದೆನಿಸಿತು. ನಾನು ಆ ಡೈರಿ ತೆರೆದಾಗ ಏನು ನೋಡಿದೆನೋ ಅದರ ಮೇಲೆ ನನಗೆ ನಂಬಿಕೆಯೇ ಬರಲಿಲ್ಲ. ಪ್ರತಿ ತಿಂಗಳು ಒಂದು ನಿಶ್ಚಿತವಾದ ಮೊತ್ತ ಅವರ ತಂಗಿಯ ಹೆಸರಿನಲ್ಲಿ ಬರೆಯಲಾಗಿತ್ತು ಮತ್ತು ಈ ಸರಣಿಯು ಕಳೆದ 10 ವರ್ಷಗಳಿಂದ ನಡೆಯುತ್ತಿತ್ತು. ನಾನು ಬೇಗನೆ ಲೆಕ್ಕ ಹಾಕಿದೆ ಮತ್ತು ಕಂಡುಕೊಂಡೆ ಏನೆಂದರೆ ಈ 10 ವರ್ಷಗಳಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚಿನ ಮೊತ್ತ ಅವರ ತಂಗಿಗೆ ಕಳುಹಿಸಲ್ಪಟ್ಟಿದೆ. ನನ್ನ ಕೈಯಿಂದ ಆ ಡೈರಿ ಜಾರಿತು ಮತ್ತು ನಾನು ಅಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟೆ. ನನ್ನ ಮೆದುಳಿನಲ್ಲಿ ಬಿರುಗಾಳಿ ಎದ್ದಿತು ಮತ್ತು ನಾನು ಯೋಚಿಸುತ್ತಿದ್ದೆ, ಇದೆಲ್ಲ ಏನು ನಡೆಯುತ್ತಿದೆ? 40 ಲಕ್ಷ ಎನ್ನುವುದು ಎಂತಹ ಮೊತ್ತವಾಗಿತ್ತೆಂದರೆ ಅದರಿಂದ ನಾವು ನಮ್ಮ ಮನೆಯ ಸಂಪೂರ್ಣ ಲೋನ್ ತೀರಿಸಬಹುದಿತ್ತು, ಅಥವಾ ಮಕ್ಕಳ ಓದಿಗಾಗಿ ಒಂದು ಒಳ್ಳೆಯ ಉಳಿತಾಯ ಮಾಡಬಹುದಿತ್ತು, ಅಥವಾ ನಾವು ನಮ್ಮ ವಯಸ್ಸಾದ ಕಾಲಕ್ಕಾಗಿ ಏನನ್ನಾದರೂ ಕೂಡಿಡಬಹುದಿತ್ತು. ಆದರೆ ಆ ಎಲ್ಲ ಹಣ ಒಂದು ಕಡೆಗೆ ಹೋಗುತ್ತಿತ್ತು ಮತ್ತು ನನಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ನಾನು ಎದ್ದು ಡೈರಿಯನ್ನು ವಾಪಸ್ ಅದೇ ಜಾಗದಲ್ಲಿ ಇಟ್ಟೆ ಮತ್ತು ಈಗ ನಾನು ಏನು ಮಾಡಬೇಕೆಂದು ಯೋಚಿಸಲು ಶುರು ಮಾಡಿದೆ.
ನಾನು ರಾಜೇಶ್ನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಬೇಕೇ ಅಥವಾ ಮೌನವಾಗಿರಬೇಕೇ? ಅಂದಿನಿಂದ ನಾನು ಚಡಪಡಿಸಲಾರಂಭಿಸಿದೆ ಮತ್ತು ನನ್ನ ಮನಸ್ಸಿನಲ್ಲಿ ತರಹೇವಾರಿ ಪ್ರಶ್ನೆಗಳು ಏಳತೊಡಗಿದವು. ರಾಜೇಶ್ ಅವರ ತಂಗಿಯ ಹೆಸರು ಸವಿತಾ ಮತ್ತು ಅವಳು ನಮ್ಮಿಂದ ಸುಮಾರು 300 ಕಿಲೋಮೀಟರ್ ದೂರದ ಒಂದು ಸಣ್ಣ ನಗರದಲ್ಲಿ ವಾಸಿಸುತ್ತಿದ್ದಳು. ಮದುವೆ ನಂತರ ನಾನು ಅವಳನ್ನು ಕೇವಲ 2-3 ಬಾರಿ ಮಾತ್ರ ಭೇಟಿಯಾಗಿದ್ದೆ ಮತ್ತು ಅದು ಕೂಡ ಯಾವುದೋ ಮದುವೆ ಅಥವಾ ಹಬ್ಬದ ಸಂದರ್ಭದಲ್ಲಿ. ಅವಳು ನೋಡಲು ಒಬ್ಬ ಸಾಧಾರಣ ಗೃಹಿಣಿಯಂತೆ ಕಾಣುತ್ತಿದ್ದಳು ಮತ್ತು ಅವಳ ಪತಿಗೆ ಯಾವುದೋ ಸಣ್ಣ ಪುಟ್ಟ ಕೆಲಸವಿತ್ತು. ರಾಜೇಶ್ ನನಗೆ ಹೇಳಿದ್ದರು, ಅವರ ತಂಗಿಯ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಆದ್ದರಿಂದ ಅವರು ಅವಳಿಗೆ ಸಹಾಯ ಮಾಡುತ್ತಾರೆ ಎಂದಿದ್ದರು. ಮತ್ತು ನಾನು ಕೂಡ ಎಂದಿಗೂ ಈ ಬಗ್ಗೆ ಯಾವುದೇ ಪ್ರಶ್ನೆ ಎತ್ತಿರಲಿಲ್ಲ, ಏಕೆಂದರೆ ತನ್ನ ಅಣ್ಣ ತಂಗಿಯರಿಗೆ ಸಹಾಯ ಮಾಡುವುದು ಸರಿಯಾದುದೇ ಎಂದು ನನಗೆ ಅನಿಸಿತ್ತು. ಆದರೆ ಈಗ ನನಗೆ ತಿಳಿಯಿತು, ಈ ಸಹಾಯ ಚಿಕ್ಕದಾಗಿರಲಿಲ್ಲ. ಬದಲಾಗಿ ಪ್ರತಿ ತಿಂಗಳು 35,000 ರೂಪಾಯಿ ಹೋಗುತ್ತಿತ್ತು ಮತ್ತು 10 ವರ್ಷಗಳಿಂದ ಸತತವಾಗಿ ಹೋಗುತ್ತಿತ್ತು. ಅಂದರೆ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಏಳುವುದು ಸಹಜವಾಗಿತ್ತು. ನಾನು ಯೋಚಿಸುತ್ತಿದ್ದೆ, ಇಷ್ಟು ವರ್ಷಗಳಿಂದ ಅವರಿಗೆ ಹಣ ನೀಡುವ ಅವಶ್ಯಕತೆ ಏನಿತ್ತು ಮತ್ತು ಅವರ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಬರಲಿಲ್ಲವೇ? ನಾನು ಇದನ್ನು ಕೂಡ ಯೋಚಿಸುತ್ತಿದ್ದೆ, ರಾಜೇಶ್ ನನ್ನಿಂದ ಇಷ್ಟೊಂದು ದೊಡ್ಡ ವಿಷಯವನ್ನು ಏಕೆ ಅಡಗಿಸಿದರು ಮತ್ತು ಒಂದು ವೇಳೆ ಇದು ಇಷ್ಟು ಅಗತ್ಯವಾಗಿದ್ದರೆ ಅವರು ನನ್ನನ್ನು ವಿಶ್ವಾಸಕ್ಕೆ ಏಕೆ ತೆಗೆದುಕೊಳ್ಳಲಿಲ್ಲ? ನಾನು ಇದನ್ನು ವಿರೋಧಿಸುತ್ತೇನೆ ಎಂದು ಅವರಿಗೆ ಅನ್ನಿಸಿತ್ತೇ ಅಥವಾ ಅವರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲವೇ? ಹಲವು ದಿನಗಳವರೆಗೆ ನಾನು ಇದೇ ಗೊಂದಲದಲ್ಲಿದ್ದೆ ಮತ್ತು ರಾಜೇಶ್ ಹತ್ತಿರ ಈ ಬಗ್ಗೆ ಮಾತನಾಡೋಣ ಎಂದು ನಾನು ಹಲವು ಬಾರಿ ಅಂದುಕೊಂಡೆ. ಆದರೆ ನಂತರ ಭಯವಾಗುತ್ತಿತ್ತು, ಅವರಿಗೆ ಎಲ್ಲಿ ಬೇಜಾರಾಗುತ್ತದೋ ಅಥವಾ ನಮ್ಮ ಮಧ್ಯೆ ಏನಾದರೂ ಜಗಳವಾಗುತ್ತದೋ ಎಂದು ಸುಮ್ಮನಿರುತ್ತಿದ್ದೆ. ಆದರೆ ಮೌನವಾಗಿರುವುದು ಕೂಡ ಒಂದು ಶಿಕ್ಷೆಯೇ ಅಲ್ಲವೇ? ಯಾವಾಗ ನಮ್ಮ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿರುತ್ತದೋ ಮತ್ತು ನಾವು ಯಾರ ಜೊತೆಗೂ ಏನನ್ನೂ ಹೇಳಲು ಸಾಧ್ಯವಾಗುವುದಿಲ್ಲವೋ ಅಂತಹ ಸಮಯದಲ್ಲಿ ಇದೊಂದು ಶಿಕ್ಷೆಯಾಗಿ ಪರಿಣಮಿಸುತ್ತದೆ. ನಾನು ರಾತ್ರಿ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಪದೇ ಪದೇ ಅದೇ ಪ್ರಶ್ನೆಗಳು ನನ್ನ ಮೆದುಳಿನಲ್ಲಿ ಸುತ್ತುತ್ತಿದ್ದವು. ಸತ್ಯವೇನು ಮತ್ತು ಏಕೆ ಇದೆಲ್ಲವೂ ನಡೆಯುತ್ತಿದೆ? ಒಂದು ದಿನ ನಾನು ಧೈರ್ಯ ಮಾಡಿ ರಾಜೇಶ್ಗೆ ತುಂಬ ಸಹಜವಾದ ಶೈಲಿಯಲ್ಲಿ ಕೇಳಿದೆ, ನಿನ್ನ ತಂಗಿ ಹೇಗಿದ್ದಾಳೆ ಮತ್ತು ಅವಳ ಫ್ಯಾಮಿಲಿಯ ಪರಿಸ್ಥಿತಿ ಹೇಗಿದೆ? ರಾಜೇಶ್ ಹೇಳಿದರು, ಅವಳು ಚೆನ್ನಾಗಿದ್ದಾಳೆ ಮತ್ತು ಅವಳ ಪತಿಯ ಕೆಲಸ ಕೂಡ ಸಾಧಾರಣವಾಗಿ ನಡೆಯುತ್ತಿದೆ ಎಂದರು. ನಂತರ ನಾನು ಕೇಳಿದೆ, ಅವರಿಗೆ ಯಾವುದಾದರೂ ವಸ್ತುವಿನ ಅಗತ್ಯವಿದೆಯೇ ಎಂದೆ. ಅದಕ್ಕೆ ರಾಜೇಶ್ ಹೇಳಿದರು, ಇಲ್ಲ, ಎಲ್ಲವೂ ಸರಿಯಿದೆ ಎಂದರು. ನಾನು ಇನ್ನಷ್ಟು ಧೈರ್ಯ ಮಾಡಿ ಕೇಳಿದೆ, ನೀನು ಕೆಲವೊಮ್ಮೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೀಯಾ ಎಂದೆ. ಇದನ್ನು ಕೇಳುತ್ತಿದ್ದಂತೆಯೇ ರಾಜೇಶ್ ಅವರ ಮುಖ ಗಂಭೀರವಾಯಿತು ಮತ್ತು ಅವರು ಹೇಳಿದರು, ಹೌದು, ನಾನು ಮಾಡುತ್ತೇನೆ ಮತ್ತು ಇದರಲ್ಲಿ ನಿನಗೆ ಏನಾದರೂ ತೊಂದರೆ ಇದೆಯೇ ಎಂದರು. ನಾನು ತಕ್ಷಣ ಹೇಳಿದೆ, ಇಲ್ಲ, ನಾನು ಸುಮ್ಮನೆ ಹಾಗೆಯೇ ಕೇಳುತ್ತಿದ್ದೆ ಅಷ್ಟೇ, ಯಾವುದೇ ತೊಂದರೆ ಇಲ್ಲ ಎಂದೆ. ಆದರೆ ರಾಜೇಶ್ ಅವರ ಧ್ವನಿ ನನಗೆ ಚುಚ್ಚಿದಂತಾಯಿತು ಮತ್ತು ಬಹುಶಃ ನಾನು ಏನೋ ತಪ್ಪು ಕೇಳಿಬಿಟ್ಟೆ ಎಂದು ನನಗೆ ಅನ್ನಿಸಿತು. ಅವರು ನನ್ನ ಬಳಿ ಹೇಳಿದರು, ನೋಡು ರೋಶನಿ, ಅವಳು ನನ್ನ ತಂಗಿ ಮತ್ತು ನಾನು ಅವಳಿಗೆ ಸಹಾಯ ಮಾಡುತ್ತೇನೆ. ಇದು ನನ್ನ ಕರ್ತವ್ಯ ಮತ್ತು ನೀನು ಈ ಬಗ್ಗೆ ಯಾವುದೇ ಪ್ರಶ್ನೆ ಮಾಡುವುದನ್ನು ನಾನು ಇಷ್ಟಪಡುವುದಿಲ್ಲ ಎಂದರು. ಆ ಕ್ಷಣದಲ್ಲಿ ನನಗೆ ಬಹಳ ಬೇಜಾರಾಯಿತು, ಏಕೆಂದರೆ ನಾನು ಯಾವುದೇ ತಪ್ಪು ಪ್ರಶ್ನೆ ಮಾಡಿರಲಿಲ್ಲ. ಕೇವಲ ಒಬ್ಬ ಹೆಂಡತಿಯಾಗಿ ನಮ್ಮ ಹಣ ಎಲ್ಲಿ ಹೋಗುತ್ತಿದೆ ಎಂದು ತಿಳಿಯಲು ಬಯಸಿದ್ದೆ. ಆದರೆ ರಾಜೇಶ್ ಅವರ ವರ್ತನೆ ಹೇಗಿತ್ತೆಂದರೆ ನಾನು ಯಾವುದೋ ಅಪರಾಧ ಮಾಡಿದ ಹಾಗೆ. ಅಂದಿನ ನಂತರ ನಾನು ಮತ್ತೆಂದೂ ಈ ಬಗ್ಗೆ ಅವರ ಬಳಿ ಮಾತನಾಡಲಿಲ್ಲ ಮತ್ತು ಎಲ್ಲವೂ ಮೊದಲಿನಂತೆಯೇ ನಡೆಯುತ್ತಿತ್ತು. ಆದರೆ ನನ್ನ ಮನಸ್ಸಿನ ಚಡಪಡಿಕೆ ಕಡಿಮೆಯಾಗಲಿಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗುತ್ತಲೇ ಹೋಯಿತು. ನಾನು ನೋಡುತ್ತಿದ್ದೆ, ಪ್ರತಿ ತಿಂಗಳ ಮೊದಲನೇ ತಾರೀಕಿನಂದು ರಾಜೇಶ್ ತಮ್ಮ ಫೋನಿನಲ್ಲಿ ಏನೋ ಮಾಡುತ್ತಿದ್ದರು ಮತ್ತು ನಂತರ ನನಗೆ ಅವರು ಹಣ ಟ್ರಾನ್ಸ್ಫರ್ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿತ್ತು. ಕೆಲವೊಮ್ಮೆ ನಾನು ಯೋಚಿಸುತ್ತಿದ್ದೆ, ನಾನು ಕೂಡ ಏನಾದರೂ ಮಾಡಲು ಸಾಧ್ಯವಾಗಿದ್ದರೆ ಅಥವಾ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಸಾಧ್ಯವಾಗಿದ್ದರೆ ಎಂದು. ಆದರೆ ನನ್ನಲ್ಲಿ ಅಷ್ಟು ಧೈರ್ಯವಿರಲಿಲ್ಲ. ನಾನು ಒಂದು ಸಂಪ್ರದಾಯಬದ್ಧ ಮನೆಯವಳಾಗಿದ್ದೆ, ಅಂದರೆ ಪತಿ ಏನೇ ಮಾಡಿದರೂ ಯಾವಾಗಲೂ ಸರಿಯಾಗಿರುತ್ತದೆ ಎಂದು ಅಲ್ಲಿ ನಮಗೆ ಕಲಿಸಲಾಗಿತ್ತು ಮತ್ತು ಹೆಂಡತಿ ಪ್ರಶ್ನೆಗಳನ್ನು ಮಾಡಬಾರದು. ಆದರೆ ಈಗ ನಾನು ದೊಡ್ಡವಳಾಗಿದ್ದೆ ಮತ್ತು ಈ ಆಲೋಚನೆ ಸರಿಯಲ್ಲ ಎಂದು ನನಗೆ ಅರ್ಥವಾಗುತ್ತಿತ್ತು ಮತ್ತು ಪ್ರತಿ ಸಂಬಂಧದಲ್ಲೂ ಮುಕ್ತತೆ ಇರಬೇಕು. ನಿಧಾನವಾಗಿ ಸಮಯ ಕಳೆಯಿತು ಮತ್ತು ನಮ್ಮ ಮಕ್ಕಳು ದೊಡ್ಡವರಾದರು. ನಮ್ಮ ಮಗ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸಿದ ಮತ್ತು ಈಗ ಅವನು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ನಮ್ಮ ಮಗಳು ಮೆಡಿಕಲ್ ಮಾಡಿದ್ದಾಳೆ ಮತ್ತು ಅವಳು ಕೂಡ ತನ್ನ ಕೆರಿಯರ್ನಲ್ಲಿ ಸೆಟ್ಲ್ ಆಗಿದ್ದಾಳೆ. ಇಬ್ಬರು ಮಕ್ಕಳ ಓದಿಗಾಗಿ ನಾವು ಬಹಳ ಹಣ ಖರ್ಚು ಮಾಡಿದ್ದೆವು ಮತ್ತು ಹಲವು ಬಾರಿ ನಾವು ಸಾಲವನ್ನು ಸಹ ಮಾಡಬೇಕಾಗಿತ್ತು. ಯಾವಾಗಲೆಲ್ಲ ನಮಗೆ ಹಣದ ತೊಂದರೆಯಾಗುತ್ತಿತ್ತೋ ಆಗ ನನ್ನ ಮನಸ್ಸಿನಲ್ಲಿ ಅದೇ ಪ್ರಶ್ನೆ ಬರುತ್ತಿತ್ತು, ಒಂದು ವೇಳೆ
ಆ 40 ಲಕ್ಷ ನಮ್ಮ ಬಳಿ ಇರುತ್ತಿದ್ದರೆ ನಮ್ಮ ಜೀವನ ಅದೆಷ್ಟು ಸುಲಭವಾಗಿರುತ್ತಿತ್ತು ಎಂದು. ಒಂದು ದಿನ ನನ್ನ ಗೆಳತಿ ಮೀನಾ ನನ್ನ ಮನೆಗೆ ಬಂದಿದ್ದಳು ಮತ್ತು ನಾವಿಬ್ಬರು ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದೆವು. ಮಾತಿನಲ್ಲಿ ಅವಳು ನನ್ನ ಬಳಿ ಕೇಳಿದಳು, ರೋಶನಿ, ನೀನು ಏನೋ ಚಿಂತಿತಳಾಗಿರುವಂತೆ ಕಾಣುತ್ತಿದ್ದೀಯಾ, ಏನಾಯ್ತು ಎಂದಳು. ನಾನು ಮೊದಲು ವಿಷಯವನ್ನು ಮರೆಮಾಚಲು ನೋಡಿದೆ. ಆದರೆ ನಂತರ ನಾನು ಅಂದುಕೊಂಡೆ, ಬಹುಶಃ ಮೀನಾ ಜೊತೆ ಮಾತನಾಡುವುದರಿಂದ ನನಗೆ ಸ್ವಲ್ಪ ಸಮಾಧಾನ ಸಿಗಬಹುದು ಎಂದೆನಿಸಿತು. ಮತ್ತು ನಾನು ಅವಳಿಗೆ ಪೂರ್ತಿ ವಿಷಯವನ್ನು ಹೇಳಿದೆ. ಮೀನಾ ನನ್ನ ಮಾತನ್ನು ಗಮನವಿಟ್ಟು ಕೇಳಿದಳು ಮತ್ತು ನಂತರ ಹೇಳಿದಳು, ರೋಶನಿ, ನೀನು ಈ ಬಗ್ಗೆ ಸತ್ಯವನ್ನು ತಿಳಿಯಲೇಬೇಕು, ಏಕೆಂದರೆ ಇದು ನಿನ್ನ ಜೀವನದ ಪ್ರಶ್ನೆಯಾಗಿದೆ. ಅವಳು ಹೇಳಿದಳು, ಬಹುಶಃ ನಿನ್ನ ನಾದಿನಿಗೆ ನಿಜವಾಗಿಯೂ ಹಣದ ಅಗತ್ಯವಿರಬಹುದು, ಆದರೆ ಇನ್ನೊಂದು ವಿಷಯ ಕೂಡ ಇರಬಹುದು. ಅವಳು ನನಗೆ ಸಲಹೆ ನೀಡಿದಳು, ನಾನು ಖುದ್ದಾಗಿ ಹೋಗಿ ನನ್ನ ನಾದಿನಿಯನ್ನು ಭೇಟಿಯಾಗಬೇಕು ಮತ್ತು ಅವರ ಅಸಲಿ ಪರಿಸ್ಥಿತಿ ಏನಿದೆ ಎಂದು ನೋಡಬೇಕು. ಮೀನಾಳ ಮಾತು ನನಗೆ ಸರಿ ಎನಿಸಿತು. ನಾನು ಹೀಗೆ ಮಾಡಬೇಕು ಎಂದುಕೊಂಡೆ. ಆದರೆ ನಂತರ ನನಗೆ ಭಯ ಕೂಡ ಆಗುತ್ತಿತ್ತು. ಒಂದು ವೇಳೆ ನಾನು ಹೀಗೆ ಮಾಡಿದ್ದಕ್ಕೆ ರಾಜೇಶ್ಗೆ ವಿಷಯ ತಿಳಿದರೆ ಅವರು ಏನೆಂದುಕೊಳ್ಳುತ್ತಾರೆ. ಆದರೆ ನಂತರ ನಾನು ಅಂದುಕೊಂಡೆ, ನಾನು ಅವರ ತಂಗಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ, ಇದರಲ್ಲಿ ತಪ್ಪೇನಿದೆ? ಮತ್ತು ಒಂದು ವೇಳೆ ರಾಜೇಶ್ಗೆ ಆಕ್ಷೇಪವಿದ್ದರೆ ಅವರೇ ಏಕೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದಿಲ್ಲ? ನಾನು ನಿರ್ಧರಿಸಿದೆ, ಮುಂದಿನ ವಾರ ಒಂದು ನೆಪ ಹೂಡಿ ನನ್ನ ನಾದಿನಿಯ ನಗರಕ್ಕೆ ಹೋಗುತ್ತೇನೆ ಮತ್ತು ಸತ್ಯವೇನೆಂದು ಖುದ್ದಾಗಿ ನೋಡುತ್ತೇನೆ. ಈ ನಿರ್ಧಾರ ತೆಗೆದುಕೊಳ್ಳುವುದು ನನಗೆ ಬಹಳ ಕಷ್ಟವಾಗಿತ್ತು, ಏಕೆಂದರೆ ನಾನು ರಾಜೇಶ್ ಹತ್ತಿರ ಎಂದಿಗೂ ಏನನ್ನೂ ಮುಚ್ಚಿಟ್ಟಿರಲಿಲ್ಲ. ಆದರೆ ಈ ಬಾರಿ ನನಗೆ ಇದನ್ನು ಮಾಡಲೇಬೇಕು ಎಂದು ಅನಿಸಿತು. ಮುಂದಿನ ಸೋಮವಾರ ನಾನು ರಾಜೇಶ್ಗೆ ಹೇಳಿದೆ, ನನಗೆ ನನ್ನ ಗೆಳತಿಯ ಮನೆಗೆ ಹೋಗಬೇಕಿದೆ. ಅವಳು ಬೇರೆ ನಗರದಲ್ಲಿ ಇದ್ದಾಳೆ ಮತ್ತು ನಾನು 2 ದಿನಗಳ ಮಟ್ಟಿಗೆ ಹೋಗುತ್ತಿದ್ದೇನೆ. ರಾಜೇಶ್ ಹೇಳಿದರು, ಸರಿ, ನೀನು ಹೋಗಬಹುದು ಮತ್ತು ಜಾಗರೂಕತೆಯಿಂದ ಹೋಗು ಎಂದರು. ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡಿದೆ ಮತ್ತು ಬೆಳ್ಳಂಬೆಳಿಗ್ಗೆ ಮನೆಯಿಂದ ಹೊರಟು ಬಿಟ್ಟೆ. ದಾರಿಯುದ್ದಕ್ಕೂ ನನ್ನ ಮನಸ್ಸಿನಲ್ಲಿ ತರಹೇವಾರಿ ಆಲೋಚನೆಗಳು ಬರುತ್ತಿದ್ದವು ಮತ್ತು ನಾನು ಯೋಚಿಸುತ್ತಿದ್ದೆ, ನಾನು ಅಲ್ಲಿ ಹೋಗಿ ಏನನ್ನು ನೋಡಬಹುದು ಮತ್ತು ನನಗೆ ಏನು ವಿಷಯ ತಿಳಿಯಬಹುದು ಎಂದು. ನನಗೆ ಸ್ವಲ್ಪ ಆತಂಕವೂ ಇತ್ತು ಮತ್ತು ಕುತೂಹಲವೂ ಇತ್ತು. 3 ಗಂಟೆಗಳ ಪ್ರಯಾಣದ ನಂತರ ನಾನು ಆ ನಗರಕ್ಕೆ ತಲುಪಿದೆ. ನನ್ನ ಹತ್ತಿರ ಅವಳ ವಿಳಾಸವಿತ್ತು. ಅದನ್ನು ನಾನು ರಾಜೇಶ್ ಅವರ ಡೈರಿಯಿಂದ ನೋಟ್ ಮಾಡಿಕೊಂಡಿದ್ದೆ. ನಾನು ಒಂದು ಆಟೋ ಮಾಡಿಕೊಂಡೆ ಮತ್ತು ಡ್ರೈವರ್ಗೆ ಆ ವಿಳಾಸ ಹೇಳಿದೆ. ಆಟೋ ಚಾಲಕ ನನ್ನನ್ನು ನಗರದ ಒಂದು ಒಳ್ಳೆಯ ಏರಿಯಾಕ್ಕೆ ಕರೆದುಕೊಂಡು ಹೋದ ಮತ್ತು ಒಂದು ದೊಡ್ಡ ಮನೆಯ ಮುಂದೆ ನಿಲ್ಲಿಸಿದ. ನಾನು ಆಟೋದಿಂದ ಇಳಿದೆ ಮತ್ತು ಆ ಮನೆಯನ್ನು ನೋಡತೊಡಗಿದೆ. ಅದು ಒಂದು 3 ಅಂತಸ್ತಿನ ಬಂಗಲೆಯಾಗಿತ್ತು. ಅದರ ಮುಂದೆ ಒಂದು ದೊಡ್ಡ ಗಾರ್ಡನ್ ಇತ್ತು ಮತ್ತು ಗೇಟ್ನಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕುಳಿತಿದ್ದ. ನನಗೆ ನನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೇನೆಯೇ ಎಂದು. ನಾನು ಸೆಕ್ಯೂರಿಟಿಯವನಿಗೆ ಕೇಳಿದೆ, ಇದು ಸವಿತಾ ಅವರ ಮನೆಯೇ? ಮತ್ತು ಅವನು ಹೇಳಿದ, ಹೌದು, ಇದು ಅವರದ್ದೇ ಮನೆ. ನಾನು ನನ್ನ ಹೆಸರು ಹೇಳಿದೆ ಮತ್ತು ನಾನು ಅವರ ಅತ್ತಿಗೆ ಎಂದು ತಿಳಿಸಿದೆ. ಸೆಕ್ಯೂರಿಟಿಯವನು ಒಳಗೆ ಫೋನ್ ಮಾಡಿದ ಮತ್ತು ನಂತರ ನನ್ನನ್ನು ಒಳಗೆ ಹೋಗಲು ಬಿಟ್ಟ. ನಾನು ಗೇಟ್ನಿಂದ ಒಳಗೆ ಹೋದೆ ಮತ್ತು ನೋಡಿದೆ, ಮನೆಯ ಹೊರಗಡೆ 2 ಕಾರುಗಳು ನಿಂತಿದ್ದವು ಮತ್ತು ಇಡೀ ಮನೆ ಬಹಳ ವೈಭವಯುತವಾಗಿ ನಿರ್ಮಿಸಲ್ಪಟ್ಟಿತ್ತು. ನನ್ನ ಕಾಲುಗಳು ನಡುಗುತ್ತಿದ್ದವು ಮತ್ತು ಇದೆಲ್ಲ ಏನು ನಡೆಯುತ್ತಿದೆ ಎಂದು ನಾನು ಯೋಚಿಸುತ್ತಿದ್ದೆ. ಮನೆಯ ಬಾಗಿಲಿನ ಗಂಟೆ ಬಾರಿಸಿದೆ ಮತ್ತು ಸ್ವಲ್ಪ ಸಮಯದ ನಂತರ ಒಬ್ಬ ಕೆಲಸದವಳು ಬಾಗಿಲು ತೆರೆದಳು ಮತ್ತು ನನ್ನನ್ನು ಒಳಗೆ ಕರೆದಳು. ಮನೆಯ ಒಳಗಿನ ದೃಶ್ಯವನ್ನು ಕಂಡು ನನ್ನ ಕಣ್ಣುಗಳು ಅರಳಿದವು. ದೊಡ್ಡದಾದ ಡ್ರಾಯಿಂಗ್ ರೂಮ್, ಅದರಲ್ಲಿ ದುಬಾರಿ ಸೋಫಾ ಮತ್ತು ಪೀಠೋಪಕರಣಗಳು ಇರಿಸಲ್ಪಟ್ಟಿದ್ದವು. ಗೋಡೆಗಳ ಮೇಲೆ ಬೆಲೆ ಬಾಳುವ ಪೇಂಟಿಂಗ್ಗಳು ಇದ್ದವು ಮತ್ತು ಇಡೀ ಮನೆ ಎಸಿಯಿಂದಾಗಿ ತಣ್ಣಗಿತ್ತು. ನಾನು ಅಲ್ಲೇ ನಿಂತು ಇದೆಲ್ಲವನ್ನು ನೋಡುತ್ತಿದ್ದೆ. ಅಷ್ಟರಲ್ಲಿ ಮೇಲಿನಿಂದ ಮೆಟ್ಟಿಲುಗಳ ಶಬ್ದ ಕೇಳಿಸಿತು ಮತ್ತು ನನ್ನ ನಾದಿನಿ ಸವಿತಾ ಕೆಳಗಿಳಿಯುತ್ತಿರುವುದು ಕಂಡಿತು. ಅವಳು ಬಹಳ ಫ್ಯಾಷನ್ ಉಡುಪಿನಲ್ಲಿದ್ದಳು ಮತ್ತು ಅವಳ ಕೈಗಳಲ್ಲಿ ಚಿನ್ನದ ಬಳೆಗಳು ಮಿನುಗುತ್ತಿದ್ದವು. ಅವಳು ನನ್ನನ್ನು ನೋಡಿದ ಕೂಡಲೇ ಮೊದಲು ಬೆಚ್ಚಿಬಿದ್ದಳು, ಆದರೆ ನಂತರ ನಗುತ್ತಾ ಮುಂದೆ ಬಂದಳು ಮತ್ತು ಹೇಳಿದಳು, ಅರೆ ಅತ್ತಿಗೆ, ನೀವು ಇಲ್ಲಿಗೆ ಹಠಾತ್ತನೆ ಹೇಗೆ ಬಂದ್ರಿ? ಅಣ್ಣ ಏನು ಹೇಳಿರಲಿಲ್ಲವಲ್ಲ? ನಾನು ಹೇಳಿದೆ, ನಾನು ಇಲ್ಲೇ ಹತ್ತಿರದಲ್ಲಿದ್ದೆ, ಹಾಗಾಗಿ ನಿನ್ನನ್ನು ಭೇಟಿಯಾಗಿ ಹೋಗೋಣ ಎಂದು ಯೋಚಿಸಿದೆ. ಸವಿತಾ ನನ್ನನ್ನು ಕುಳಿತುಕೊಳ್ಳಲು ಹೇಳಿದಳು ಮತ್ತು ಕೆಲಸದವಳಿಗೆ ಚಹಾ ತರಲು ಆರ್ಡರ್ ನೀಡಿದಳು. ನಾನು ಸೋಫಾದ ಮೇಲೆ ಕುಳಿತೆ, ಆದರೆ ನನ್ನ ಮೆದುಳು ವೇಗವಾಗಿ ಕೆಲಸ ಮಾಡುತ್ತಿತ್ತು. ನಾನು ಯೋಚಿಸುತ್ತಿದ್ದೆ, ಇದು ಎಂತಹ ಮನೆ ಮತ್ತು ಇದು ಎಂತಹ ಜೀವನ? ಒಂದು ವೇಳೆ ಸವಿತಾಳ ಪರಿಸ್ಥಿತಿ ಇಷ್ಟೊಂದು ಚೆನ್ನಾಗಿದ್ದರೆ ರಾಜೇಶ್ ಅವಳಿಗೆ ಪ್ರತಿ ತಿಂಗಳು 35,000 ಏಕೆ ಕಳುಹಿಸುತ್ತಿದ್ದಾರೆ? ಸವಿತಾ ಕುಳಿತುಕೊಂಡು ನನ್ನ ಬಳಿ ಕೇಳಲಾರಂಭಿಸಿದಳು, ಅತ್ತಿಗೆ, ನೀವು ಹೇಗಿದ್ದೀರಾ ಮತ್ತು ಮಕ್ಕಳು ಹೇಗಿದ್ದಾರೆ? ನಾನು ಅವಳ ಜೊತೆ ಮಾತನಾಡುತ್ತಿದ್ದೆ, ಆದರೆ ನನ್ನ ಪೂರ್ತಿ ಗಮನ ಮನೆಯ ಕಡೆಯೇ ಇತ್ತು ಮತ್ತು ನಾನು ಪ್ರತಿಯೊಂದು ವಸ್ತುವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಚಹಾ ಬಂದಿತು ಮತ್ತು ನಾವಿಬ್ಬರು ಚಹಾ ಕುಡಿಯುತ್ತಾ ಮಾತನಾಡಲಾರಂಭಿಸಿದೆವು.
ನಾನು ಮಾತಿನಲ್ಲಿ ಕೇಳಿದೆ, ನಿನ್ನ ಜೀವನ ಹೇಗೆ ಸಾಗುತ್ತಿದೆ ಮತ್ತು ನಿನ್ನ ಪತಿಯ ಕೆಲಸ ಹೇಗಿದೆ? ಸವಿತಾ ಬಹಳ ಆರಾಮವಾಗಿ ಹೇಳಿದಳು. ಅತ್ತಿಗೆ, ದೇವರ ದಯೆ, ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿದೆ. ನನ್ನ ಪತಿಯ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತಿದೆ ಮತ್ತು ನಾವು ಕಳೆದ ವರ್ಷವೇ ಈ ಹೊಸ ಮನೆ ಕಟ್ಟಿಸಿದ್ದೇವೆ ಎಂದಳು. ನಾನು ಹೇಳಿದೆ, ವಾ, ಬಹಳ ಚೆನ್ನಾಗಿದೆ. ಹಾಗಾದರೆ ನಿನಗೆ ಈಗ ಯಾವುದೇ ತೊಂದರೆ ಇಲ್ಲ ತಾನೇ? ಸವಿತಾ ಹೇಳಿದಳು, ಇಲ್ಲ ಅತ್ತಿಗೆ, ಈಗ ಯಾವುದೇ ತೊಂದರೆ ಇಲ್ಲ. ಮೊದಲು ಸ್ವಲ್ಪ ಕಷ್ಟವಿತ್ತು, ಆದರೆ ಈಗ ಎಲ್ಲವೂ ಸರಿಯಿದೆ ಎಂದಳು. ನಾನು ಕೇಳಿದೆ, ಅಂದರೆ ಮೊದಲು ಏನಾಗಿತ್ತು? ಸವಿತಾ ಬಹಳ ಸಾಮಾನ್ಯ ಧ್ವನಿಯಲ್ಲಿ ಹೇಳಿದಳು, ಅರೆ ಅತ್ತಿಗೆ, ನಿಮಗೆ ತಿಳಿದೇ ಇರುತ್ತದೆ. ಅಣ್ಣ ಯಾವಾಗಲೂ ನನಗೆ ಸಹಾಯ ಮಾಡುತ್ತಲೇ ಬಂದಿದ್ದಾರೆ. ನಾನು ಹೇಳಿದೆ, ಹೌದು, ನನಗೆ ಗೊತ್ತು. ಆದರೆ ಈಗ ನಿನಗೆ ಅವರ ಸಹಾಯದ ಅಗತ್ಯವಿಲ್ಲ ಅಲ್ಲವೇ? ಏಕೆಂದರೆ ನಿನ್ನ ಸ್ವಂತ ಬಿಸ್ನೆಸ್ ಇಷ್ಟೊಂದು ಚೆನ್ನಾಗಿ ನಡೆಯುತ್ತಿದೆ. ಸವಿತಾ ನಗುತ್ತಾ ಹೇಳಿದಳು, ಅತ್ತಿಗೆ, ಅಣ್ಣ ಯಾವಾಗಲೂ ನನಗೆ ಹಣ ಕಳುಹಿಸುತ್ತಾರೆ ಮತ್ತು ನಾನು ಕೂಡ ತೆಗೆದುಕೊಳ್ಳುತ್ತೇನೆ. ಏಕೆಂದರೆ ಅಷ್ಟಕ್ಕೂ ಅಣ್ಣನ ಜವಾಬ್ದಾರಿ ಇದೆಯಲ್ಲ. ನಾನು ಇದನ್ನು ಕೇಳಿ ಸ್ತಬ್ಧಳಾದೆ ಮತ್ತು ನನಗೆ ಏನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಅರ್ಥವಾಗಲಿಲ್ಲ. ನಾನು ಕೇಳಿದೆ, ಅಂದರೆ ಇನ್ನೂ ಕೂಡ ಅವರು ನಿನಗೆ ಹಣ ಕಳುಹಿಸುತ್ತಿದ್ದಾರೆಯೇ? ಸವಿತಾ ಬಹಳ ನಿರಾಳವಾಗಿ ಹೇಳಿದಳು, ಹೌದು ಅತ್ತಿಗೆ, ಪ್ರತಿ ತಿಂಗಳೂ ಅಣ್ಣ ಹಣ ಕಳುಹಿಸುತ್ತಾರೆ ಮತ್ತು ನಾನು ಅವರಿಗೆ ಎಂದಿಗೂ ಬೇಡ ಎನ್ನುವುದಿಲ್ಲ. ಏಕೆಂದರೆ ಅವರು ನನ್ನ ಅಣ್ಣ ಮತ್ತು ನನಗಾಗಿ ಏನನ್ನೂ ಮಾಡಲು ಸಿದ್ಧವಿರುತ್ತಾರೆ. ನನಗೆ ಸಿಟ್ಟು ಬರುತ್ತಿತ್ತು, ಆದರೆ ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಿದ್ದೆ. ಏಕೆಂದರೆ ಈ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ ಎಂಬ ವಿಷಯ ಸವಿತಾಳಿಗೆ ಗೊತ್ತಾಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ಕೇಳಿದೆ, ನೀನು ಆ ಹಣವನ್ನು ಏನು ಮಾಡುತ್ತೀಯಾ? ಅವಳು ಹೇಳಿದಳು, ಅತ್ತಿಗೆ, ಕೆಲವೊಮ್ಮೆ ನಾನು ಆ ಹಣದಿಂದ ಏನನ್ನಾದರೂ ಕೊಂಡುಕೊಳ್ಳುತ್ತೇನೆ, ಇಲ್ಲದಿದ್ದರೆ ಉಳಿಸುತ್ತೇನೆ. ನೋಡಿ, ಕಳೆದ ತಿಂಗಳಷ್ಟೇ ನಾನು ಆ ಹಣದಿಂದ ಹೊಸ ಫ್ರಿಡ್ಜ್ ತೆಗೆದುಕೊಂಡಿದ್ದೇನೆ ಎಂದಳು. ನಾನು ಯೋಚಿಸುತ್ತಿದ್ದೆ, ಈ ಹೆಣ್ಣು ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಗೆ ಮಾತನಾಡುತ್ತಿದ್ದಾಳೆ? ಅಂದರೆ ಅವಳ ಮನೆಯಲ್ಲಿ ಎಲ್ಲವೂ ಇರುವಾಗ ಮತ್ತು ಅವಳಿಗೆ ಯಾವುದರ ಕೊರತೆಯೂ ಇಲ್ಲದಿರುವಾಗಲೂ ಹೀಗೆ ಮಾಡುತ್ತಿದ್ದಾಳಲ್ಲ. ನಾನು ಕೇಳಿದೆ, ಏನು, ನಿನ್ನ ಪತಿಗೆ ವಿಷಯ ತಿಳಿದಿದೆಯೇ ಅಣ್ಣ ನಿನಗೆ ಹಣ ಕಳುಹಿಸುತ್ತಾರೆ ಎಂದು? ಅವಳು ಹೇಳಿದಳು, ಹೌದು, ಅವರಿಗೆ ತಿಳಿದಿದೆ ಮತ್ತು ಅವರು ಕೂಡ ಹೇಳುತ್ತಾರೆ ಅಣ್ಣ ಅದೆಷ್ಟು ಒಳ್ಳೆಯವರು, ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂದು. ನಾನು ಇನ್ನಷ್ಟು ವಿಷಯಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಮತ್ತು ನಾನು ಹೇಳಿದೆ, ಸವಿತಾ, ನಾನು ಈಗ ಹೊರಡುತ್ತೇನೆ, ನನಗೆ ಹೋಗಬೇಕಿದೆ. ಅವಳು ಹೇಳಿದಳು, ಅರೆ ಅತ್ತಿಗೆ, ಇಷ್ಟು ಬೇಗ ಏಕೆ? ಊಟ ಮಾಡಿಕೊಂಡು ಹೋಗಿ ಎಂದಳು. ಆದರೆ ನಾನು ಹೇಳಿದೆ, ಇಲ್ಲ, ನನಗೆ ಈಗಲೇ ಹೋಗಬೇಕು ಎಂದೆ. ನಾನು ಎದ್ದು ಹೊರಗೆ ಬಂದೆ. ಸವಿತಾ ನನ್ನನ್ನು ಬಾಗಿಲವರೆಗೆ ಬಿಡಲು ಬಂದಳು ಮತ್ತು ಹೇಳಿದಳು, ಅತ್ತಿಗೆ, ಮುಂದಿನ ಬಾರಿ ಆರಾಮಾಗಿ ಬನ್ನಿ ಮತ್ತು ಕೆಲವು ದಿನಗಳು ಇಲ್ಲೇ ಉಳಿಯಿರಿ ಎಂದಳು. ನಾನು ತಲೆಯಾಡಿಸಿ ಅಲ್ಲಿಂದ ಹೊರಬಂದೆ. ಹೊರಗೆ ಬಂದು ನಾನು ಒಂದು ಆಟೋ ಮಾಡಿಕೊಂಡೆ ಮತ್ತು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ದಾರಿಯುದ್ದಕ್ಕೂ ನಾನು ಅಳುತ್ತಿದ್ದೆ ಮತ್ತು ನನ್ನ ಹೃದಯ ಒಡೆದು ಹೋಗಿತ್ತು. ನಾನು ಯೋಚಿಸುತ್ತಿದ್ದೆ, ರಾಜೇಶ್ ಏಕೆ ನನ್ನಿಂದ ಇದೆಲ್ಲವನ್ನು ಮುಚ್ಚಿಟ್ಟರು ಮತ್ತು ಹೇಗೆ ಅವರ ತಂಗಿ ಅಷ್ಟೊಂದು ನಾಚಿಕೆಯಿಲ್ಲದೆ ನಮ್ಮ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾಳೆ? ಅಂದರೆ ಅವಳಿಗೆ ಯಾವುದರ ಅಗತ್ಯವೂ ಇಲ್ಲದಿರುವಾಗಲೂ ಹೀಗೆ ಮಾಡುತ್ತಿದ್ದಾಳಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ಒಂದು ವೇಳೆ ಆ 40 ಲಕ್ಷ ನಮ್ಮ ಬಳಿ ಇರುತ್ತಿದ್ದರೆ ನಾವು ನಮ್ಮ ಮಕ್ಕಳಿಗಾಗಿ ಅದೆಷ್ಟೊಂದು ಕೆಲಸಗಳನ್ನು ಮಾಡಬಹುದಿತ್ತು ಮತ್ತು ನಾವು ಸಾಲ ಮಾಡಬೇಕಾಗಿ ಬರುತ್ತಿರಲಿಲ್ಲ. ನನಗೆ ಸಿಟ್ಟು ಕೂಡ ಬರುತ್ತಿತ್ತು ಮತ್ತು ದುಃಖವೂ ಆಗುತ್ತಿತ್ತು. ಈಗ ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ರಾಜೇಶ್ ಜೊತೆ ಈ ಬಗ್ಗೆ ಮಾತನಾಡಬೇಕೇ ಅಥವಾ ಮೌನವಾಗಿರಬೇಕೇ? ಆದರೆ ಈ ಬಾರಿ ನಾನು ನಿರ್ಧರಿಸಿದ್ದೆ, ನಾನು ಮೌನವಾಗಿರೋದಿಲ್ಲ ಮತ್ತು ರಾಜೇಶ್ ಜೊತೆ ನೇರವಾಗಿ ಮಾತನಾಡುತ್ತೇನೆ. ಮರುದಿನ ನಾನು ಮನೆಗೆ ವಾಪಸ್ ಬಂದೆ ಮತ್ತು ರಾಜೇಶ್ ಕೇಳಿದರು, ನಿನ್ನ ಗೆಳತಿಯ ಜೊತೆಗಿನ ಭೇಟಿ ಹೇಗಿತ್ತು ಎಂದರು. ನಾನು ಚೆನ್ನಾಗಿತ್ತು ಎಂದೆ. ಅಂದು ನಾನು ರಾಜೇಶ್ಗೆ ಏನನ್ನೂ ಹೇಳಲಿಲ್ಲ, ಏಕೆಂದರೆ ನಾನು ಸರಿಯಾದ ಸಮಯಕ್ಕಾಗಿ ಕಾಯಬೇಕು ಎಂದು ಯೋಚಿಸಿದೆ. ಕೆಲವು ದಿನಗಳು ಕಳೆದವು ಮತ್ತು ನಂತರ ತಿಂಗಳ ಮೊದಲನೇ ತಾರೀಕು ಬಂದಿತ್ತು. ಇಂದು ರಾಜೇಶ್ ಮತ್ತೆ ಸವಿತಾಳಿಗೆ ಹಣ ಕಳುಹಿಸುತ್ತಾರೆ ಎಂದು ನನಗೆ ತಿಳಿದಿತ್ತು. ಸಂಜೆ ರಾಜೇಶ್ ಮನೆಗೆ ಬಂದಾಗ ನಾನು ನೋಡಿದೆ, ಅವರು ತಮ್ಮ ಫೋನಿನಲ್ಲಿ ಏನೋ ಮಾಡುತ್ತಿದ್ದರು. ನಾನು ಧೈರ್ಯ ಮಾಡಿ ಅವರ ಬಳಿ ಹೋಗಿ ಹೇಳಿದೆ, ನನಗೆ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿದೆ. ರಾಜೇಶ್ ಫೋನ್ ಕೆಳಗಿಟ್ಟು ಕೇಳಿದರು, ಏನು ವಿಷಯ? ನಾನು ಹೇಳಿದೆ, ನಾನು ಕಳೆದ ವಾರ ನಿನ್ನ ತಂಗಿಯನ್ನು ಭೇಟಿಯಾಗಲು ಹೋಗಿದ್ದೆ. ಇದನ್ನು ಕೇಳುತ್ತಿದ್ದಂತೆಯೇ ರಾಜೇಶ್ ಅವರ ಮುಖ ಗಂಭೀರವಾಯಿತು ಮತ್ತು ಅವರು ಕೇಳಿದರು, ನೀನು ಅಲ್ಲಿ ಏಕೆ ಹೋಗಿದ್ದೆ ಮತ್ತು ನನಗೆ ಏಕೆ ತಿಳಿಸಲಿಲ್ಲ? ನಾನು ಹೇಳಿದೆ, ನಾನು ತಿಳಿಯಲು ಬಯಸಿದ್ದೆ, ನೀನು ಅವರಿಗೆ ಪ್ರತಿ ತಿಂಗಳು ಹಣವನ್ನು ಏಕೆ ಕಳುಹಿಸುತ್ತಿದ್ದೀಯಾ ಮತ್ತು ಅವರ ಅಸಲಿ ಪರಿಸ್ಥಿತಿ ಏನಿದೆ ಎಂದು ತಿಳಿಯಬೇಕಿತ್ತು. ರಾಜೇಶ್ ಹೇಳಿದರು, ನಿನಗೆ ಅದರ ಅವಶ್ಯಕತೆ ಏನಿತ್ತು ಮತ್ತು ನೀನು ನನ್ನ ಅನುಮತಿಯನ್ನು ಏಕೆ ಪಡೆಯಲಿಲ್ಲ? ನಾನು ಹೇಳಿದೆ, ರಾಜೇಶ್, ನಾನು ನಿನ್ನ ಹೆಂಡತಿ ಮತ್ತು ನಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯುವ ಹಕ್ಕು ನನಗಿದೆ.
ನಾನು ಅವರನ್ನು ಕೇಳಿದೆ, ನೀನು ನನಗೆ ಏಕೆ ಹೇಳಲಿಲ್ಲ? ಇಷ್ಟು ವರ್ಷಗಳಿಂದ ನಿನ್ನ ತಂಗಿಗೆ ಪ್ರತಿ ತಿಂಗಳು ಇಷ್ಟೊಂದು ಹಣ ಕಳುಹಿಸುತ್ತಿದೆಯಾ ಎಂದು. ರಾಜೇಶ್ ಹೇಳಿದರು, ನಾನು ನಿನಗೆ ಹೇಳಿದ್ದೆ ನಾನು ಅವಳಿಗೆ ಸಹಾಯ ಮಾಡುತ್ತೇನೆಂದು. ಹೌದು, ನೀನು ಹೇಳಿದ್ದೆ. ಆದರೆ ನೀನು ಪ್ರತಿ ತಿಂಗಳು 35,000 ರೂಪಾಯಿ ಕಳುಹಿಸುತ್ತೀಯಾ ಮತ್ತು ಈ ಸರಣಿ ಕಳೆದ 10 ವರ್ಷಗಳಿಂದ ನಡೆಯುತ್ತಿದೆ ಎಂದು ಹೇಳಿರಲಿಲ್ಲ. ನಾನು ಅವರಿಗೆ ಹೇಳಿದೆ, ನಿನಗೆ ತಿಳಿದಿದೆಯೇ ಈ 10 ವರ್ಷಗಳಲ್ಲಿ ಎಷ್ಟು ಹಣ ಹೋಗಿದೆ ಎಂದು? 40 ಲಕ್ಷಕ್ಕೂ ಹೆಚ್ಚು. ರಾಜೇಶ್ ಮೌನವಾಗಿದ್ದರು ಮತ್ತು ಅವರು ಯಾವುದೇ ಉತ್ತರ ನೀಡಲಿಲ್ಲ. ನಾನು ಮುಂದುವರಿಸಿ ಹೇಳಿದೆ, ರಾಜೇಶ್, ನಾನು ನಿನ್ನ ತಂಗಿಯ ಮನೆಗೆ ಹೋಗಿದ್ದೆ ಮತ್ತು ನಾನು ನೋಡಿದೆ ಅವಳ ಹತ್ತಿರ ಎಲ್ಲವೂ ಇದೆ. ಅವಳು ಒಂದು ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾಳೆ. ಅವಳ ಹತ್ತಿರ 2 ಕಾರುಗಳಿವೆ ಮತ್ತು ಕೆಲಸದವರು ಇದ್ದಾರೆ. ಅವಳ ಪತಿಯ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಅವಳಿಗೆ ಯಾವುದರ ಕೊರತೆಯೂ ಇಲ್ಲ. ಆದರೂ ನೀನು ಅವಳಿಗೆ ಪ್ರತಿ ತಿಂಗಳು ಹಣ ಕಳುಹಿಸುತ್ತೀಯೇಕೆ? ರಾಜೇಶ್ ಹೇಳಿದರು, ಅವಳು ನನ್ನ ತಂಗಿ ಮತ್ತು ನಾನು ಅವಳಿಗೆ ಸಹಾಯ ಮಾಡುತ್ತೇನೆ. ಇದರಲ್ಲಿ ತಪ್ಪೇನಿದೆ? ನಾನು ಹೇಳಿದೆ, ಸಹಾಯ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಸಹಾಯದ ಅಗತ್ಯವಿಲ್ಲದಿರುವಾಗಲೂ ನೀಡುತ್ತಾ ಹೋಗುವುದು ಅದು ತಪ್ಪು. ನಿನ್ನ ತಂಗಿ ಸ್ವತಃ ನನಗೆ ಹೇಳಿದ್ದಾಳೆ, ಅವಳು ನಿನ್ನ ಹಣದಿಂದ ಅನಗತ್ಯ ವಸ್ತುಗಳನ್ನು ಕೊಳ್ಳುತ್ತಾಳೆ ಮತ್ತು ಹಣ ಉಳಿಸುತ್ತಾಳೆಂದು. ರಾಜೇಶ್ಗೆ ಸಿಟ್ಟು ಬಂದಿತ್ತು ಮತ್ತು ಅವರು ಹೇಳಿದರು, ನಿನಗೆ ಅಲ್ಲಿ ಹೋಗುವ ಅವಶ್ಯಕತೆ ಏನಿತ್ತು ಮತ್ತು ನೀನು ನನ್ನ ಕುಟುಂಬದ ಬಗ್ಗೆ ಏಕೆ ಗೂಢಚಾರಿಕೆ ಮಾಡಿದೆ? ನನಗೂ ಸಿಟ್ಟು ಬಂದಿತ್ತು. ನಾನು ಹೇಳಿದೆ, ಗೂಢಚಾರಿಕೆ ಮಾಡಿಲ್ಲ. ನಾನು ಕೇವಲ ನನ್ನ ಹಕ್ಕಿನ ಬಗ್ಗೆ ಕೇಳಿದ್ದೇನೆ. ಇದು ನಮ್ಮ ಹಣ ಮತ್ತು ಅದು ಎಲ್ಲಿ ಹೋಗುತ್ತಿದೆ ಎಂದು ತಿಳಿಯುವ ಹಕ್ಕು ನನಗಿದೆ. ಯಾವಾಗ ನಮ್ಮ ಮಗನ ಓದಿಗಾಗಿ ನಾವು ಸಾಲ ಮಾಡಬೇಕಾಗಿ ಬಂದಿತೋ ಆಗ ನೀನು ಏಕೆ ನಮ್ಮ ಬಳಿ ಉಳಿತಾಯ ಇಲ್ಲ ಎಂದು ಹೇಳಿದೆ? ಅಷ್ಟಕ್ಕೂ ನೀನು ಪ್ರತಿ ತಿಂಗಳು ನಿನ್ನ ತಂಗಿಗೆ ಅಷ್ಟೊಂದು ಹಣ ಕಳುಹಿಸುತ್ತಿದ್ದೀಯಲ್ಲವೇ? ನಿನಗೆ ನಿನ್ನ ತಂಗಿಯ ಅನಗತ್ಯ ಖರ್ಚುಗಳು ನಮ್ಮ ಮಗನ ಓದಿಗಿಂತ ಹೆಚ್ಚಾಗಿತ್ತೆ? ರಾಜೇಶ್ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ ಮತ್ತು ಅವರು ಮೌನವಾಗಿ ನಿಂತಿದ್ದರು. ರಾಜೇಶ್, ನಾನು ನಿನ್ನಿಂದ ಇಷ್ಟೇ ಬಯಸುತ್ತೇನೆ. ನೀನು ನನಗೆ ಸತ್ಯ ಹೇಳು ಮತ್ತು ಇಂದಿನಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನನ್ನ ಜೊತೆ ಮಾತನಾಡು. ಒಂದು ವೇಳೆ ನೀನು ನಿನ್ನ ತಂಗಿಗೆ ಸಹಾಯ ಮಾಡಲು ಬಯಸಿದರೆ ಖಂಡಿತ ಮಾಡು, ಆದರೆ ಒಂದು ಮಿತಿಯಲ್ಲಿ ಮತ್ತು ಅಗತ್ಯವಿದ್ದಾಗ ಮಾತ್ರ. ಮತ್ತು ನಮ್ಮ ಭವಿಷ್ಯದ ಬಗ್ಗೆಯೂ. ರಾಜೇಶ್ ಮೆಲ್ಲನೆ ಹೇಳಿದರು, ನನ್ನನ್ನು ಕ್ಷಮಿಸಿಬಿಡು. ನಿನಗೆ ಇಷ್ಟೊಂದು ಬೇಜಾರಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಹೇಳಿದೆ, ರಾಜೇಶ್, ಬೇಜಾರಾಗುತ್ತಿರುವುದು ಏಕೆಂದರೆ ನೀನು ನನ್ನಿಂದ ವಿಷಯ ಅಡಗಿಸಿದೆ ಮತ್ತು ನನ್ನ ಮೇಲೆ ನಂಬಿಕೆ ಇಡಲಿಲ್ಲ. ಒಂದು ವೇಳೆ ನೀನು ಮೊದಲೇ ನನಗೆ ಹೇಳಿದ್ದರೆ ಬಹುಶಃ ನಾವು ಜೊತೆಯಾಗಿ ಯಾವುದಾದರೂ ದಾರಿ ಹುಡುಕುತ್ತಿದ್ದೆವು. ಆದರೆ ನೀನು ಇದೆಲ್ಲವನ್ನು ನನ್ನಿಂದ ಅಡಗಿಸಿದೆ. ಒಂದು ಸಂಬಂಧದಲ್ಲಿ ನಂಬಿಕೆ ಮತ್ತು ಮುಕ್ತತೆ ಬಹಳ ಮುಖ್ಯ ಮತ್ತು ಒಂದು ವೇಳೆ ಅದು ಇಲ್ಲದಿದ್ದರೆ ಸಂಬಂಧ ದುರ್ಬಲವಾಗುತ್ತದೆ. ರಾಜೇಶ್ ಹೇಳಿದರು, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ಮತ್ತು ನಾನು ನಿನಗೆ ಹೇಳಬೇಕಿತ್ತು. ನಿಜ ಹೇಳಬೇಕೆಂದರೆ ನೀನು ಬೇಡ ಎನ್ನುತ್ತೀಯ ಎಂಬ ಭಯ ನನಗಿತ್ತು. ಹಾಗಾಗಿ ನಾನು ಮುಚ್ಚಿಟ್ಟೆ. ನಾನು ಹೇಳಿದೆ, ರಾಜೇಶ್, ಒಂದು ವೇಳೆ ನೀನು ನನ್ನ ಜೊತೆ ಮಾತನಾಡಿದ್ದರೆ ಬಹುಶಃ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಆದರೆ ನೀನು ನನಗೆ ಆ ಅವಕಾಶವನ್ನೇ ನೀಡಲಿಲ್ಲ. ಈಗ ನಾನು ಬಯಸುತ್ತೇನೆ ನೀನು ನಿನ್ನ ತಂಗಿಯ ಜೊತೆ ಸ್ಪಷ್ಟವಾಗಿ ಮಾತನಾಡು ಮತ್ತು ಇಂದಿನಿಂದ ನೀನು ಅವರಿಗೆ ಪ್ರತಿ ತಿಂಗಳು ಹಣ ಕಳುಹಿಸಲು ಸಾಧ್ಯವಿಲ್ಲ ಎಂದು ಹೇಳು. ಒಂದು ವೇಳೆ ಅವರಿಗೆ ನಿಜವಾಗಿಯೂ ಯಾವುದಾದರೂ ವಸ್ತುವಿನ ಅಗತ್ಯವಿದ್ದರೆ ನೀನು ಸಹಾಯ ಮಾಡು. ಆದರೆ ಈ ರೀತಿ ಯೋಚನೆ ಮಾಡದೆ ಹಣ ಕಳುಹಿಸುವುದನ್ನು ನಿಲ್ಲಿಸಬೇಕು. ರಾಜೇಶ್ ಹೇಳಿದರು, ಆದರೆ ಅವಳು ನನ್ನ ತಂಗಿ ಮತ್ತು ನಾನು ಅವಳಿಗೆ ಹೇಗೆ ಇಲ್ಲ ಎನ್ನಲಿ? ನಾನು ಹೇಳಿದೆ, ರಾಜೇಶ್, ಒಂದು ವೇಳೆ ನಿನ್ನ ತಂಗಿಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಒಂದು ವೇಳೆ ಅರ್ಥ ಮಾಡಿಕೊಳ್ಳದಿದ್ದರೆ ಆಗ ನೀನೇ ನಿರ್ಧರಿಸಬೇಕು ನಿನಗೆ ಯಾವುದು ಅತಿ ಮುಖ್ಯ ಎಂದು. ಅಂದು ರಾತ್ರಿ ನಾವಿಬ್ಬರು ಬಹಳ ಹೊತ್ತಿನವರೆಗೆ ಮಾತನಾಡುತ್ತಾ ಕುಳಿತೆವು ಮತ್ತು ರಾಜೇಶ್ ಇಂದಿನಿಂದ ಅವರು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನನ್ನ ಜೊತೆ ಮಾತನಾಡುತ್ತೇನೆ ಎಂದು ನನಗೆ ಭರವಸೆ ನೀಡಿದರು. ನಾನು ಅವರಿಗೆ ಹೇಳಿದೆ, ನಾನು ನಿನ್ನ ತಂಗಿಯ ಜೊತೆ ಜಗಳವಾಡಲು ಬಯಸುವುದಿಲ್ಲ ಮತ್ತು ನಿಮ್ಮ ಸಂಬಂಧದಲ್ಲಿ ಯಾವುದೇ ಕಹಿ ಮೂಡಲಿ ಎಂದು ನಾನು ಬಯಸುವುದಿಲ್ಲ. ಆದರೆ ಎಲ್ಲವೂ ಸ್ಪಷ್ಟವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ. ರಾಜೇಶ್ ವಿಷಯವನ್ನು ಅರ್ಥ ಮಾಡಿಕೊಂಡರು ಮತ್ತು ಎಲ್ಲವನ್ನೂ ಸರಿಪಡಿಸುವುದಾಗಿ ಹೇಳಿದರು. ನನಗೆ ಸ್ವಲ್ಪ ನೆಮ್ಮದಿ ಅನಿಸಿತು. ಮರುದಿನ ರಾಜೇಶ್ ತಮ್ಮ ತಂಗಿ ಸವಿತಾಳಿಗೆ ಫೋನ್ ಮಾಡಿದರು ಮತ್ತು ಅವಳ ಜೊತೆ ಮಾತನಾಡಿದರು. ನಾನು ಅವರ ಪಕ್ಕದಲ್ಲೇ ಇದ್ದೆ ಮತ್ತು ಅವರು ಏನು ಹೇಳುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳುತ್ತಿದ್ದೆ. ರಾಜೇಶ್ ಸವಿತಾಳಿಗೆ ಹೇಳಿದರು, ಇಂದಿನಿಂದ ನಾನು ನಿನಗೆ ಪ್ರತಿ ತಿಂಗಳು ಹಣ ಕಳುಹಿಸಲು ಸಾಧ್ಯವಿಲ್ಲ, ಏಕೆಂದರೆ ನನಗೂ ನನ್ನದೇ ಆದ ಜವಾಬ್ದಾರಿಗಳಿವೆ ಎಂದರು. ಸವಿತಾ ಮೊದಲು ಬಹಳ ಬೇಜಾರು ಮಾಡಿಕೊಂಡಳು ಮತ್ತು ಕೇಳಿದಳು, ಅಣ್ಣ, ಹಠಾತ್ತನೆ ನಿಮಗೆ ಏನಾಯಿತು ಮತ್ತು ನೀವು ಏಕೆ ಹೀಗೆ ಹೇಳುತ್ತಿದ್ದೀರಾ? ರಾಜೇಶ್ ಅವಳಿಗೆ ಅರ್ಥ ಮಾಡಿಸಿದರು. ನೋಡು ಸವಿತಾ, ನಾನು ನಿನಗೆ ಸಹಾಯ ಮಾಡುವುದನ್ನು ನಿಲ್ಲಿಸುತ್ತಿಲ್ಲ. ಆದರೆ ಇಂದಿನಿಂದ ಕೇವಲ ನಿನಗೆ ನಿಜವಾಗಿಯೂ ಅಗತ್ಯವಿದ್ದಾಗ ಮಾತ್ರ ಮಾಡುತ್ತೇನೆ ಎಂದರು. ಸವಿತಾ ಕೇಳಿದಳು,
ಅಣ್ಣ, ರೋಶನಿ ಅತ್ತಿಗೆ ನಿಮಗೆ ಏನಾದರೂ ಹೇಳಿದ್ದಾರೆಯೇ? ರಾಜೇಶ್ ಹೇಳಿದರು. ಇಲ್ಲ, ಇದು ನನ್ನ ಸ್ವಂತ ನಿರ್ಧಾರ. ಆದರೆ ಸವಿತಾ ಫೋನ್ನಲ್ಲೇ ಹೇಳಲಾರಂಭಿಸಿದಳು. ಅಣ್ಣ, ನೀವು ಬದಲಾಗಿ ಬಿಟ್ಟಿದ್ದೀರಾ ಮತ್ತು ನೀವು ನಿಮ್ಮ ತಂಗಿಯನ್ನು ಮರೆತು ಬಿಟ್ಟಿದ್ದೀರಾ ಎಂದಳು. ರಾಜೇಶ್ಗೆ ಸಿಟ್ಟು ಬಂದಿತು ಮತ್ತು ಅವರು ಹೇಳಿದರು, ಸವಿತಾ, ನಾನು ನಿನ್ನನ್ನು ಮರೆತಿಲ್ಲ, ಆದರೆ ನಾನು ನನ್ನ ಮನೆಯ ಬಗ್ಗೆಯೂ ಯೋಚಿಸಬೇಕಿದೆ. ಅವರು ಹೇಳಿದರು, ನಿನ್ನ ಹತ್ತಿರ ಎಲ್ಲವೂ ಇದೆ ಮತ್ತು ನಿನಗೆ ಯಾವುದರ ಕೊರತೆಯೂ ಇಲ್ಲ. ಆದರೂ ನೀನು ಪ್ರತಿ ತಿಂಗಳು ನನ್ನಿಂದ ಹಣ ತೆಗೆದುಕೊಳ್ಳುತ್ತಲೇ ಇರುತ್ತೀಯಾ? ಇದು ಸರಿಯಲ್ಲ. ಸವಿತಾ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ ಮತ್ತು ಅವಳು ಫೋನ್ ಕಟ್ ಮಾಡಿದಳು. ರಾಜೇಶ್ ಚಿಂತಿತರಾದರು ಮತ್ತು ನಾನು ಅವರಿಗೆ ಸಮಾಧಾನ ಮಾಡಿದೆ. ಕೆಲವು ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತದೆ ಮತ್ತು ಸವಿತಾ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದೆ. ಕೆಲವು ದಿನಗಳ ನಂತರ ಸವಿತಾ ಮತ್ತೆ ಫೋನ್ ಮಾಡಿದಳು ಮತ್ತು ಈ ಬಾರಿ ಅವಳ ಧ್ವನಿಯಲ್ಲಿ ಸಿಟ್ಟಿರಲಿಲ್ಲ, ಬದಲಾಗಿ ತಿಳುವಳಿಕೆ ಇತ್ತು. ಅವಳು ರಾಜೇಶ್ ಹತ್ತಿರ ಕ್ಷಮೆ ಕೇಳಿದಳು ಮತ್ತು ಹೇಳಿದಳು, ಅಣ್ಣ, ನೀವು ಸರಿಯಾಗಿ ಹೇಳುತ್ತಿದ್ದೀರಾ. ನಾನು ಇಷ್ಟು ವರ್ಷಗಳಿಂದ ನಿಮ್ಮಿಂದ ಹಣ ತೆಗೆದುಕೊಳ್ಳಬಾರದಿತ್ತು. ಅವಳು ಹೇಳಿದಳು, ನನಗೆ ಅದು ಅಭ್ಯಾಸವಾಗಿ ಹೋಗಿತ್ತು ಮತ್ತು ಅದು ನನ್ನ ಹಕ್ಕು ಎಂದು ನಾನು ಭಾವಿಸಿದ್ದೆ. ಆದರೆ ಅದು ತಪ್ಪು ಎಂದು ನನಗೆ ಈಗ ಅರ್ಥವಾಯಿತು. ರಾಜೇಶ್ಗೆ ಬಹಳ ಖುಷಿಯಾಯಿತು ಮತ್ತು ಅವರು ಹೇಳಿದರು, ಪರವಾಗಿಲ್ಲ ಸವಿತಾ, ಈಗ ಎಲ್ಲವೂ ಸರಿಯಾಗುತ್ತದೆ ಎಂದರು. ಸವಿತಾ ಹೇಳಿದಳು, ಅಣ್ಣ, ಒಂದು ವೇಳೆ ನನಗೆ ಎಂದಾದರೂ ನಿಜವಾಗಿಯೂ ಯಾವುದಾದರೂ ವಸ್ತುವಿನ ಅಗತ್ಯವಿದ್ದರೆ ನಾನು ಖಂಡಿತ ನಿಮಗೆ ಹೇಳುತ್ತೇನೆ. ಆದರೆ ಇನ್ನು ಮುಂದೆ ನಾನು ವಿನಾಕಾರಣ ನಿಮ್ಮಿಂದ ಹಣ ತೆಗೆದುಕೊಳ್ಳುವುದಿಲ್ಲ. ಅಂದಿನಿಂದ ಎಲ್ಲವೂ ಬದಲಾಗಿ ಹೋಯಿತು. ರಾಜೇಶ್ ತಮ್ಮ ತಂಗಿಗೆ ಪ್ರತಿ ತಿಂಗಳು ಹಣ ಕಳುಹಿಸುವುದನ್ನು ನಿಲ್ಲಿಸಿದರು ಮತ್ತು ನಾವು ಆ ಹಣವನ್ನು ನಮ್ಮ ಉಳಿತಾಯದ ಖಾತೆಗೆ ಹಾಕಲು ಶುರು ಮಾಡಿದೆವು. ನಾವು ನಮ್ಮ ಸಾಲಗಳನ್ನು ತೀರಿಸಲು ಶುರು ಮಾಡಿದೆವು ಮತ್ತು ನಿಧಾನವಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಾರಂಭಿಸಿತು. ನನಗೆ ಬಹಳ ನೆಮ್ಮದಿ ಸಿಕ್ಕಿತು. ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟೆ ಮತ್ತು ನನ್ನ ಸಂಬಂಧದಲ್ಲಿ ಮುಕ್ತತೆಯನ್ನು ತಂದೆ. ರಾಜೇಶ್ ಕೂಡ ಈಗ ನನ್ನ ಹತ್ತಿರ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನಾವಿಬ್ಬರು ಜೊತೆಯಾಗಿ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ನಮ್ಮ ಸಂಬಂಧ ಮೊದಲಿಗಿಂತಲೂ ಹೆಚ್ಚು ಗಟ್ಟಿಯಾಗಿದೆ, ಏಕೆಂದರೆ ಈಗ ನಮ್ಮ ಮಧ್ಯೆ ಯಾವುದೇ ಅಡಗಿಸಿಟ್ಟ ಸತ್ಯಗಳಿಲ್ಲ. ಕೆಲವು ತಿಂಗಳುಗಳ ನಂತರ ಸವಿತಾ ನಮ್ಮ ಮನೆಗೆ ಬಂದಳು ಮತ್ತು ನನ್ನ ಹತ್ತಿರ ಕ್ಷಮೆ ಕೇಳಿದಳು. ಅವಳು ಹೇಳಿದಳು, ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ತಪ್ಪಾಗಿದೆ ಮತ್ತು ನಾನು ನಿಮ್ಮ ಹಾಗೂ ಅಣ್ಣನ ಸಂಬಂಧಕ್ಕೆ ತೊಂದರೆ ಮಾಡಿದೆ ಎಂದಳು. ನಾನು ಅವಳನ್ನು ತಬ್ಬಿಕೊಂಡೆ ಮತ್ತು ಹೇಳಿದೆ, ಪರವಾಗಿಲ್ಲ ಸವಿತಾ, ಈಗ ಎಲ್ಲವೂ ಸರಿಯಿದೆ. ಅವಳು ಹೇಳಿದಳು, ಅತ್ತಿಗೆ, ನೀವು ನಿಜವಾಗಿಯೂ ಬಹಳ ಬುದ್ಧಿವಂತರು ಮತ್ತು ನೀವು ಅಣ್ಣನಿಗೆ ಸರಿಯಾದ ದಾರಿ ತೋರಿಸಿದ್ದೀರಿ. ನಾನು ಹೇಳಿದೆ, ಸವಿತಾ, ನಾನು ಕೇವಲ ನನ್ನ ಸಂಬಂಧವನ್ನು ಉಳಿಸಲು ಬಯಸಿದ್ದೆ ಮತ್ತು ಸತ್ಯವನ್ನು ತಿಳಿಯಲು ಬಯಸಿದ್ದೆ ಅಷ್ಟೇ. ಅಂದು ನಾವು ಮೂವರು ಜೊತೆಯಾಗಿ ಬಹಳ ಹೊತ್ತು ಮಾತನಾಡಿದೆವು ಮತ್ತು ನಮ್ಮ ಸಂಬಂಧ ಮತ್ತೆ ಮೊದಲಿನಂತಾಯಿತು. ಇಂದು ನಾನು ಹಿಂತಿರುಗಿ ನೋಡಿದಾಗ ನನಗೆ ಬಹಳ ಖುಷಿಯಾಗುತ್ತದೆ. ನಾನು ಮೌನವಾಗಿರದೆ ನನ್ನ ಪ್ರಶ್ನೆಗಳನ್ನು ಕೇಳಿದೆ. ಒಂದು ವೇಳೆ ಅಂದು ನಾನು ಧೈರ್ಯ ಮಾಡಿರದಿದ್ದರೆ ಮತ್ತು ನನ್ನ ನಾದಿನಿಯನ್ನು ಭೇಟಿಯಾಗಲು ಹೋಗಿರದಿದ್ದರೆ ಬಹುಶಃ ಇಂದಿಗೂ ಅದೇ ಸರಣಿ ನಡೆಯುತ್ತಿರುತ್ತಿತ್ತು ಮತ್ತು ನಮ್ಮ ಹಣ ವ್ಯರ್ಥವಾಗುತ್ತಿರುತ್ತಿತ್ತು. ಪ್ರತಿ ಸಂಬಂಧದಲ್ಲಿಯೂ ಮುಕ್ತತೆ ಮತ್ತು ನಂಬಿಕೆ ಬಹಳ ಮುಖ್ಯ ಎಂದು ನಾನು ಕಲಿತೆ ಮತ್ತು ಒಂದು ವೇಳೆ ಏನಾದರೂ ತಪ್ಪಾಗುತ್ತಿದೆ ಎಂದು ಅನಿಸುತ್ತಿದ್ದರೆ ಅದರ ಬಗ್ಗೆ ಮಾತನಾಡಬೇಕು. ಮೌನವಾಗಿರುವುದರಿಂದ ಯಾವುದೇ ಸಮಸ್ಯೆ ಬಗೆಹರಿಯುವುದಿಲ್ಲ, ಬದಲಾಗಿ ಅದು ಇನ್ನೂ ಹೆಚ್ಚಾಗುತ್ತದೆ. ಕುಟುಂಬಕ್ಕೆ ಸಹಾಯ ಮಾಡುವುದು ಒಳ್ಳೆಯ ವಿಷಯ, ಆದರೆ ಅದಕ್ಕೊಂದು ಮಿತಿ ಇರಬೇಕು ಮತ್ತು ನಿಜವಾಗಿಯೂ ಅಗತ್ಯವಿದ್ದಾಗ ಮಾತ್ರ ಸಹಾಯ ಮಾಡಬೇಕು ಎಂದು ಸಹ ನಾನು ಕಲಿತೆ. ಇಂದು ನಾನು ನನ್ನ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ಏಕೆಂದರೆ ನನ್ನ ಪ್ರಕಾರ ಬಹಳಷ್ಟು ಮಹಿಳೆಯರು ಇಂತಹದ್ದೇ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಅವರು ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ತಮ್ಮ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಅಂತಹ ಎಲ್ಲ ಮಹಿಳೆಯರಿಗೆ ನಾನು ಹೇಳುವುದೇನೆಂದರೆ, ತಮ್ಮ ಹಕ್ಕಿನ ಬಗ್ಗೆ ಮಾತನಾಡುವುದು ಯಾವುದೇ ಅಪರಾಧವಲ್ಲ ಮತ್ತು ಒಂದು ವೇಳೆ ನಿಮಗೆ ಏನಾದರೂ ತಪ್ಪಾಗುತ್ತಿದೆ ಎನಿಸುತ್ತಿದ್ದರೆ ಆ ಬಗ್ಗೆ ಖಂಡಿತವಾಗಿ ಮಾತನಾಡಿ. ನಿಮ್ಮ ಪತಿಯ ಮೇಲೆ ನಂಬಿಕೆ ಇಟ್ಟು ಮುಕ್ತವಾಗಿ ಮಾತನಾಡಬೇಕು. ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಂಡು ಜೊತೆಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಂಬಂಧವೇ ಒಂದು ಒಳ್ಳೆಯ ಸಂಬಂಧವಾಗಿರುತ್ತದೆ. ಕುಟುಂಬ ಬಹಳ ಮುಖ್ಯ, ಆದರೆ ತನ್ನ ಸ್ವಂತ ಮನೆ ಎಲ್ಲಕ್ಕಿಂತ ಹೆಚ್ಚು ಮುಖ್ಯ ಎಂದು ಕೂಡ ನಾನು ಹೇಳಲು ಬಯಸುತ್ತೇನೆ. ಒಂದು ವೇಳೆ ನೀವು ನಿಮ್ಮ ಅಣ್ಣ, ತಂಗಿ ಅಥವಾ ಸಂಬಂಧಿಕರಿಗೆ ಸಹಾಯ ಮಾಡಲು ಬಯಸಿದರೆ ಖಂಡಿತ ಮಾಡಿ, ಆದರೆ ನಿಮ್ಮ ಸ್ವಂತ ಮನೆಗೆ ತೊಂದರೆಯಾಗುವಷ್ಟು ಅಲ್ಲ. ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತದೆ ಮತ್ತು ನಾವು ಆ ಮಿತಿಯ ಬಗ್ಗೆ ಗಮನ ಹರಿಸಬೇಕು. ಸಹಾಯ ಮಾಡುವುದು ಮತ್ತು ಯಾರಾದರೂ ನಿಮ್ಮ ಲಾಭ ಪಡೆಯಲು ಬಿಡುವುದು ಇವೆರಡು ಬೇರೆ ಬೇರೆ ವಿಷಯಗಳು ಮತ್ತು ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರಾದರೂ ನಿಮ್ಮ ಸಹಾಯದ ಲಾಭ ಪಡೆಯುತ್ತಿದ್ದರೆ ನೀವು ಅದನ್ನು ತಡೆಯಬೇಕು, ಇಲ್ಲದಿದ್ದರೆ ನೀವೇ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ರಾಜೇಶ್ ನನ್ನ ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಬಹಳಷ್ಟು ಜನರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ, ಆದರೆ ರಾಜೇಶ್ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಂಡರು.
ಇಂದು ನಮ್ಮ ಸಂಬಂಧ ಮೊದಲಿಗಿಂತ ಚೆನ್ನಾಗಿದೆ ಮತ್ತು ನಾವಿಬ್ಬರು ಪರಸ್ಪರ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೇವೆ. ಸವಿತಾ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ್ದಕ್ಕಾಗಿ ನಾನು ಅವಳಿಗೆ ಧನ್ಯವಾದ ಹೇಳುತ್ತೇನೆ. ಇಂದು ನಮ್ಮ ನಡುವೆ ಯಾವುದೇ ಕಹಿ ಇಲ್ಲ ಮತ್ತು ನಾವೆಲ್ಲರೂ ಜೊತೆಯಾಗಿ ಸಂತೋಷವಾಗಿದ್ದೇವೆ. ಇದೆಲ್ಲವೂ ಸಾಧ್ಯವಾದದ್ದು ನಾವು ಸತ್ಯದ ಬಗ್ಗೆ ಮಾತನಾಡಿದ್ದರಿಂದ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದರಿಂದ. ಈ ಕಥೆಯಿಂದ ಸಿಗುವ ದೊಡ್ಡ ಪಾಠವೆಂದರೆ ಸತ್ಯವನ್ನು ಅಡಗಿಸುವುದು ಎಂದಿಗೂ ಒಳ್ಳೆಯದಲ್ಲ ಮತ್ತು ಮೌನವಾಗಿರುವುದು ಸಮಸ್ಯೆಗೆ ಪರಿಹಾರವಲ್ಲ. ವೀಕ್ಷಕರೇ, ಈ ಕತೆ ಹೇಗೆನಿಸಿತು? ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.